ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ವೈಶಾಖ ಮಾಸ ವಿಶೇಷ ಶ್ರೀನಿವಾಸ ದೇವರ ಕಲ್ಯಾಣ ರಂಗೋಲಿ ತೋರಿಸ್ತೀನಿ. ವೈಶಾಖ ಮಾಸ ವಿಶೇಷ ಶ್ರೀನಿವಾಸ ದೇವರ ಕಲ್ಯಾಣ ರಂಗೋಲಿ ಹಾಕಿ ತೋರಿಸ್ತೀನಿ. ಇದು ಹಾಕೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಸಿಂಪಲಾಗಿ ರಂಗೋಲಿ ಹಾಕೋದಲ್ಲ, ಇದು ಡೀಟೇಲಾಗಿ ಪ್ರತಿಯೊಂದು ನಿಧಾನವಾಗಿ ಒಂದೊಂದು ಭಾಗದಲ್ಲಿ ರಂಗೋಲಿ ಹಾಕಬೇಕಂದ್ರೆ ಸ್ವಲ್ಪ ಕಷ್ಟನೇ. ಎಲ್ಲರಿಗೆ ಹಾಕಲಿಕ್ಕೆ ಕೈ ಕೊಡೋದು ಒಂದು ಸಲ ಅಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತು ವಿಶೇಷ ಶ್ರೀನಿವಾಸ ದೇವರ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಪ್ರಯತ್ನ ಮಾಡಿದರೆ ಯಾವುದಾದ್ರೂ ರಂಗೋಲಿ ಹಾಕೋದು ಈಸಿನೇ ಆಗ್ತದೆ. ಸ್ವಲ್ಪ ರಂಗೋಲಿಗಳು ಮಾತ್ರ ಕೈ ಕೊಡೋದು ಸ್ವಲ್ಪ ಕಷ್ಟನೇ. ಪೆನ್ನಲ್ಲಿಂದ ಎಷ್ಟಾದ್ರೂ ಹಾಕ್ತೀವಲ್ಲ, ರಂಗೋಲಿಲಿಂದ ಹಾಕೋದು ಸ್ವಲ್ಪ ಕಷ್ಟ. ಆಗಲಿ, ಪ್ರಯತ್ನ ಆದರೆ ಮಾಡಿರಿ. ಸಿಂಪಲಾಗಿ ಹಾಕಿಕೊಟ್ಟಿನಿ. ಅದಕ್ಕೆ ಜಾಸ್ತಿ ಈ ರಂಗೋಲಿ ಹಾಕೋ ಕಾಲಕ ಪ್ರತಿಯೊಬ್ಬರಿಗೆ ಬರೋಂಗನೇ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸೀನಿ. ಆಗಲೇ ಎಲ್ಲರಿಗೆ ಈ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟನೇ ಅಲ್ಲ. ಅಲ್ಲಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇರಲ್ಲ, ವೈಶಾಖ ಮಾಸ ವಿಶೇಷ ರಂಗೋಲಿ ಹಾಕಿ ತೋರಿಸ್ರಿ ಅಂಥೇಳಿ. ಇವತ್ತು ಶನಿವಾರ ವೆಂಕಟರಮಣ ದೇವ್ರ ರಂಗೋಲಿ ಹಾಕಲಿಕ್ಕೇ ಕೂತಿದ್ದೆ. ಆಗಲಿ ಸಬ್ಸ್ಕ್ರೈಬರು ಮೆಸೇಜ್ ಮಾಡಿರಲ್ಲ, ಅದಕ್ಕೆ ಇವತ್ತು ಕಲ್ಯಾಣ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಅನುಕೂಲ ಆದರೆ ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಆಗಲಿ ಸ್ವಲ್ಪ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನನಗೂ ಭಾಳ ಕಷ್ಟನೇ. ಎಲ್ಲ ರಂಗೋಲಿ ಡೀಟೇಲಾಗಿ ಪ್ರತಿಯೊಂದು ಭಾಗ ಬರಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಹಾಕಬೇಕಲ್ಲ. ಅದಕ್ಕೆ ರಂಗೋಲಿ ಅರ್ಧ ಮಾತ್ರನೇ ಹಾಕಿ ಕಮಲದಲ್ಲಿ ದೇವ್ರನ್ನ ಇಬ್ಬರನ್ನ ಕೂಡ್ಸೋಂಗ ರಂಗೋಲಿ ಹಾಕೀನಿ. ನಾನು ಕೂಡ ಇದು ಪ್ರಯತ್ನನೇ ಮಾಡೀನಿ. ನೀವೆಲ್ಲರೂ ಪ್ರಯತ್ನ ಮಾಡ್ತಿರಲ್ಲ, ಅದೇ ಪ್ರಕಾರ ನಾನು ಕೂಡ ರಂಗೋಲಿ ಹಾಕೋದು ಪ್ರಯತ್ನನೇ ಮಾಡೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಲೈಕ್ ಮಾಡಿರಿ. ಸ್ವಲ್ಪ ಮೈ ಹುಷಾರಿಲ್ಲ, ಅದರಲ್ಲಿಂದ ಥ್ರೋಟ್ ಇನ್ಫೆಕ್ಷನ್, ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾ ಇದ್ದೀನಿ. ರಂಗೋಲಿ ಹಾಕುವ ವಿಧಾನ ಕೊನೆತನ ನೋಡಿರಿ, ಈಸಿಯಾಗಿ ಬರಿಬೋದು. ಸ್ವಲ್ಪ ಹೇಳೋದು ಸ್ವಲ್ಪ ಕಷ್ಟನೇ. ಎಲ್ಲರೂ ಸ್ತೋತ್ರಗಳು ಕೂಡ ಕೇಳ್ತಾ ಇರಲ್ಲ. ನನಗೆ ಅನುಕೂಲ ಆದದ್ದು ಸ್ತೋತ್ರ ಎಲ್ಲ ಪಠಣ ಎಲ್ಲ ಮತ್ತೊಂದು ವಿಡಿಯೋದಾಗ ನಿಧಾನವಾಗಿ ಪ್ರತಿಯೊಂದು ರಂಗೋಲಿಗೆ ಒಂದು ಸ್ತೋತ್ರ ಹೇಳಿಕೊಡ್ತೀನಿ. ನನಗೆ ತಿಳಿದು ಮಾತ್ರನೇ ಹೇಳಿಕೊಡ್ತೀನಿ. ನಾನು ಅಷ್ಟು ಜಾಸ್ತಿ ಏನಷ್ಟು ಸ್ತೋತ್ರಗಳು ಎಲ್ಲ ಹೇಳಲಿಕ್ಕೆ ಅನುಕೂಲ ಆಗಲ್ದು. ನನಗೆ ತಿಳಿದು ಮಾತ್ರ ತಪ್ಪಲಾರ್ದೆ ನನಗೆ ತಿಳಿದು ಪದ್ಧತಿಯಿಂದ ನಾನು ತೋರಿಸಿಕೊಡ್ತೀನಿ. ಎಲ್ಲರಿಗೆ ಪ್ರತಿಯೊಂದು ಸ್ತೋತ್ರಗಳು ಹಾಡು, ದೇವ್ರ ಹಾಡು ಎಲ್ಲರಿಗೆ ಬರ್ತಾವ ಅಂತ ಹೇಳಲಿಕ್ಕೆ ಇಲ್ಲಲ್ಲ. ನಮ್ಗೆ ಬಂದವು ಮಾತ್ರ, ನನಗೆ ಅನುಕೂಲ ಆದದ್ದು ಮಾತ್ರ ತಪ್ಪಲಾರ್ದೆ ನಿಮ್ಮೆಲ್ಲರಿಗೆ ಹೇಳಿಕೊಡ್ತೀನಿ. ಲಕ್ಷ್ಮೀದೇವಿ ಸ್ತೋತ್ರಗಳು ಭಾಳನೇ ಬರ್ತಾವೆ, ಅವು ಮಾತ್ರ ಈಸಿಯಾಗಿ ಹೇಳಿಕೊಡ್ತೀನಿ. ಮುಂದಿನ ವೀಡಿಯೋಗಳದಾಗ ಹೇಳಿಕೊಡ್ತೀನಿ. ಪ್ರತಿಯೊಂದು ರಂಗೋಲಿಗೆ ಒಂದು ಸ್ತೋತ್ರ ಟೆಕ್ಸ್ಟ್ ಬರಿತೀನಿ ಮತ್ತು ಹೇಳೋದು ಕೂಡ ಹೇಳಿಕೊಡ್ತೀನಿ. ಅಲ್ಲಿ ಪ್ರತಿಯೊಂದು ಸ್ತೋತ್ರದಾಗ ಮಾಹಿತಿ ಹೇಳಿಕೊಡೋಷ್ಟು ನನಗೂ ಕೂಡ ಅಷ್ಟು ಗೊತ್ತಿಲ್ಲ. ನನಗೆ ತಿಳಿದದ್ದು ಮಾತ್ರ ತಪ್ಪಲಾರ್ದೆ ಹೇಳಿಕೊಡ್ತೀನಿ. ಪ್ರತಿಯೊಬ್ಬರು ಮೇಲ್ ಮಾಡ್ತಾ ಇರಿ, ರಂಗೋಲಿ ನಮಗೂ ಬೇಕು ಅಂಥೇಳಿ. ಹೌದು, ನನಗೆ ಕೂಡ ಆಸೆ ಅದ ನಿಮ್ಮೆಲ್ಲರಿಗೆ ಕೊಟ್ಟು ಕಳಿಸ್ಬೇಕು ಅಂಥೇಳಿ. ಆಗಲಿ ಶಿಪ್ಪಿಂಗ್ ಚಾರ್ಜಸ್ ರಂಗೋಲಿಗಂತ ಹೆಚ್ಚು ಆಗ್ತಾ ಅದ, ಅದಕ್ಕೇ ಅದನ್ನು ಡ್ರಾಪ್ ಮಾಡೀನಿ. ಇಲ್ಲ ನಮ್ಗೆ ಪರವಾಗಿಲ್ಲ, ನಾವು ತೊಗೋತೀವಿ ಅಂಥೇಳಿ ಮೆಸೇಜ್ ಮಾಡಿದರೆ ಮಾತ್ರ, ಕಾಮೆಂಟ್ ಬಾಕ್ಸ್ದಾಗ ನಮ್ಗೆ ರಂಗೋಲಿ ಬೇಕು ಎಷ್ಟಾದ್ರೂ ಪರವಾಗಿಲ್ಲ ಅಂತಂದರೆ ಮಾತ್ರ ನಿಮಗೆ ಕೂಡ ನಾನು ಹಾಕುವ ರಂಗೋಲಿ ಎಲ್ಲರಿಗೆ ಸೇರಿಸ್ತೀನಿ. ಒಂದು ವೇಳೆ ನೀವು ಕಾಮೆಂಟ್ ಬಾಕ್ಸ್ದಾಗ ಹೆಚ್ಚು ಕಾಮೆಂಟ್ಸ್ ರಂಗೋಲಿ ಬಗ್ಗೆ ಬಂದರೆ ಮಾತ್ರ ಅದ್ರ ಪ್ರಿಪರೇಷನ್ ವಿಡಿಯೋ ಕೂಡ ಆಲ್ರೆಡಿ ಅದ, ತಯಾರಿ ವಿಧಾನ ಎಲ್ಲ ಅದ, ಹ್ಯಾಂಗೆ ಪ್ರಿಪೇರ್ ಮಾಡೀನಿ, ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟೀನಿ. ಅದ್ರ ವಿಡಿಯೋ ಕೂಡ ಮುಂದಿನ ವಿಡಿಯೋದಾಗ ಬರ್ತದೆ. ಆಗಲಿ ಶಿಪ್ಪಿಂಗ್ ಚಾರ್ಜಸ್ ರಂಗೋಲಿಗಂತ ಹೆಚ್ಚಿಗೆ ಬೀಳ್ತಾ ಅದ, ಅದಕ್ಕೋಸ್ಕರ ಹಿಂದಕ್ಕೆ ಆಗೀನಿ. ನಿಮ್ಮೆಲ್ಲರಿಗೆ ಶಿಪ್ಪಿಂಗ್ ಚಾರ್ಜಸ್ ಒಂದು ವೇಳೆ ಪರವಾಗಿಲ್ಲ ನಾವು ಹಾಕ್ತೀವಿ ಅಂತಂದರೆ ಮಾತ್ರ ರಂಗೋಲಿನ ನಿಮ್ಮ ತನಕ ಸೇರಿಸ್ತೀನಿ. ನೀವು ಒಂದು ವೇಳೆ ನಿಮ್ಗೆ ಬೇಕು ಅಂದರೆ ಮಾತ್ರ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ.
ಕಾಮೆಂಟ್ಸ್ ಹೆಚ್ಚಿಗೆ ಬಂದರೆ ಮಾತ್ರ ರಂಗೋಲಿನ ನಿಮ್ಮೆಲ್ಲರಿಗೆ ಸೇರಿಸುವ ಪ್ರಯತ್ನ ಮಾಡ್ತೀನಿ. ಅಧಿಕ ಮಾಸಕ್ಕೆ ನಾನು ಹಾಕುವ ರಂಗೋಲಿ ನೀವೆಲ್ಲರೂ ಕೂಡ ಇಷ್ಟೇ ಸಣ್ಣಾಗಿ ನೀವೆಲ್ಲರೂ ಕೂಡ ಇದೇ ರಂಗೋಲಿನ ಹಾಕಬೇಕಂತಲ್ಲ, ಮನೆಯಲ್ಲಿದ್ದ ರಂಗೋಲಿನ ನೀವೆಲ್ಲರೂ ಕೂಡ ನಾನು ತೋರಿಸುವ ವಿಧಾನದಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಹೀಗೆ ಹಾಕ್ಬೋದು. ಆಗಲಿ ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ. ಒಂದು ವೇಳೆ ನಾನು ಹಾಕುವ ರಂಗೋಲಿ ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ಕಾಮೆಂಟ್ ಹಾಕಿ ತಪ್ಪಲಾರದೆ ಸೇರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಫೋನ್ ನಂಬರ್ನ ಆ್ಯಡ್ ಮಾಡ್ತೀನಿ. ಕಾಮೆಂಟ್ಸ್ ಬರೆದ್ರೆ ಮಾತ್ರ ಯಾರಿಗಾದರೆ ರಂಗೋಲಿ ಉಪಯೋಗ ಆಗ್ತದೆ ಅವರಿಗೆ ಮಾತ್ರ ಕಳಿಸ್ತೀನಿ. ಯಾಕಂದರೆ ಇದು ಕೂಡ ಲಿಮಿಟೆಡ್ ಇರ್ತದಲ್ಲ, ರಂಗೋಲಿ ಹೆಚ್ಚು ಜಾಸ್ತಿ ಎಲ್ಲರಿಗೆ ಕಳಿಸ್ಬೇಕಂದ್ರೆ ಪ್ರತಿಯೊಬ್ಬರಿಗೆ ರಂಗೋಲಿ ಸೇರಬೇಕಂದ್ರೆ ಲಿಮಿಟೆಡ್ ಆಗಿ ಬೇಕಲ್ಲ, ಅದಕ್ಕೆ ಪ್ಯಾಕಿಂಗ್ ಕೂಡ ಎಲ್ಲರಿಗೆ ಮಾಡಿ ಇಟ್ಟಿನಿ. ಅದ್ರ ವೀಡಿಯೋ ಕೂಡ ಹಾಕಿ ತೋರಿಸ್ತೀನಿ. ನೀವೆಲ್ಲರೂ ಕಾಮೆಂಟ್ದಾಗ ಹಾಕಿದರೆ ಮಾತ್ರ ಅಧಿಕ ಮಾಸಕ್ಕೆ ನಾನು ಉಪಯೋಗಿಸುವ ರಂಗೋಲಿ ಇದು ಕಲ್ಲಿನ ರಂಗೋಲಿ. ಮನೆ ಮುಂದೆ ಮಾರಾಟಕ್ಕೆ ಬಂದು ರಂಗೋಲಿನೇ ಸ್ಟ್ರೈನ್ ಮಾಡಿ ಇಟ್ಟು ಅದಕ್ಕೆ ಫಿಲ್ಟರ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ವೀಡಿಯೋಸ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಲ್ಲ, ಅದೇ ಪ್ರಕಾರ ಇದರಲ್ಲಿ ಅಕ್ಕಿಟ್ಟು ಕಲಿಸಿಲ್ಲ. ನಿಮಗೆ ಒಂದು ವೇಳೆ ಇಷ್ಟ ಅನಿಸಿದ್ರೆ ನೀವು ಅಕ್ಕಿಟ್ಟು ಕಲಿಸ್ಕೊಂಡು ನೀವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹಾಕ್ಬೋದು. ಆಗಲಿ ನೀವು ಮನೆಯಲ್ಲಿ ಇದ್ದು ರಂಗೋಲಿಕ್ಕಂತ ಇದು ಭಾಳ ಸಣ್ಣ ಇರ್ತದೆ, ಬೆಳ್ಳಗೆ ಭಾಳ ಚಲೋ ಇರ್ತದೆ. ಹಾಕೋ ವಿಧಾನದಲ್ಲಿ ಕೂಡ ಸ್ವಲ್ಪ ಹಿಡ್ಕೊಂಡು ಹಾಕಲಿಕ್ಕೆ ಪ್ರಯತ್ನ ಮಾಡಿದರೆ ಯಾವುದೇ ರಂಗೋಲಿ ಹಾಕಲಿ ನೀಟಾಗಿ ಬರ್ತದೆ. ನಾನು ಹೆಚ್ಚು ನೀಟಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿನಲ್ಲ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೆ. ಒಂದು ವೇಳೆ ನಿಮಗೆಲ್ಲರಿಗೆ ಇಷ್ಟ ಆದರೆ ಮಾತ್ರ ತಪ್ಪಲಾರದೆ ಸೇರಿಸ್ತೀನಿ. ಕಾಮೆಂಟ್ ಹಾಕಿರಿ. ಮುಂದಿನ ವೀಡಿಯೋದಾಗ ಫೋನ್ ನಂಬರ್ ಎಲ್ಲ ಆ್ಯಡ್ ಮಾಡ್ತೀನಿ, ಅದಕ್ಕೆ ಮೆಸೇಜಸ್ ಮಾಡ್ಬೋದು. ಈಕೆ ಮಾತ್ರ ಕಾಮೆಂಟ್ದಾಗ ನಮಗೂ ರಂಗೋಲಿ ಬೇಕು ಅಂತ ಹೇಳಿ ಕಾಮೆಂಟ್ ಹಾಕಿದರೆ ಅಧಿಕ ಮಾಸಕ್ಕೆ ರಂಗೋಲಿನ ನಿಮ್ಮ ತನಕ ಸೇರಿಸುವ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಲ್ಲ ರಂಗೋಲಿ ಅಲಂಕಾರ. ಪದ್ಮಾವತಿ ದೇವ್ರನ್ನ ಮತ್ತು ಶ್ರೀನಿವಾಸ ದೇವ್ರನ್ನ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸ್ತೀನಿ. ಕಮಲದಲ್ಲಿ ಪದ್ಮಾವತಿ ಸಮೇತ ಶ್ರೀನಿವಾಸ ದೇವ್ರನ್ನ ರಂಗೋಲಿ ಬಿಡಿಸೀನಿ. ನಾಳಿನ ವೀಡಿಯೋದಲ್ಲಿ ರಂಗೋಲಿ ಪ್ರಿಪರೇಷನ್ ಎಲ್ಲ ಹ್ಯಾಂಗೆ ಮಾಡೀನಿ, ಸ್ಟ್ರೈನ್ ಹ್ಯಾಂಗೆ ಮಾಡಿ ನಿಮ್ಮೆಲ್ಲರಿಗೆ ಪ್ಯಾಕಿಂಗ್ ವೀಡಿಯೋ ಎಲ್ಲ ಹ್ಯಾಂಗೆ ಮಾಡಿರ್ತೀನಿ, ಅದೆಲ್ಲ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಒಂದು ವೇಳೆ ರಂಗೋಲಿ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನೀವು ಹಾಕುವ ರಂಗೋಲಿ ಬೇಕು ಅಂದರೆ ಮಾತ್ರ ಶಿಪ್ಪಿಂಗ್ ಚಾರ್ಜಸ್ ಹೇಳಿನಲ್ಲ, ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ಭಾಳ ಬೀಳ್ತಾವ. ಒಂದು ವೇಳೆ ನಿಮಗೆ ಇಷ್ಟ ಆಗಿ ಪರವಾಗಿಲ್ಲ ಹಾಕ್ತೀವಿ, ರಂಗೋಲಿ ಉಪಯೋಗ ಆಗ್ತದೆ ನಮ್ಗೆ, ತಪ್ಪಲಾರ್ದೆ ನಾವು ರಂಗೋಲಿ ಹಾಕ್ತೀವಿ ಅಂದರೆ ಮಾತ್ರ ರಂಗೋಲಿ ತೊಗೊಲಿಕ್ಕೆ ಮೆಸೇಜ್ ಮಾಡಿರಿ. ಕಾಮೆಂಟ್ದಾಗ ಹಾಕಿದರೆ ಮಾತ್ರ ನಿಮ್ಮೆಲ್ಲರಿಗೆ ಸೇರಿಸುವ ಪ್ರಯತ್ನ ಮಾಡ್ತೀನಿ. ನಾಳಿನ ವೀಡಿಯೋದಾಗ ಅದ್ರ ವಿಶೇಷ ಎಲ್ಲ ಡೀಟೇಲಾಗಿ ಹೇಳಿಕೊಡ್ತೀನಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ, ಬಿಡೆನು ಬಿಡೆನು ನಿನ್ನ. ಬಲಿಯ ದಾನವ ಬೇಡಿ ಅಳಿಗೆ ಬ್ರಹ್ಮಾಂಡವ, ನಳಿನೋದ್ಭವ ಬಂದು ಪಾದವ ತೊಳೆಯೇ. ಬಲಿಯ ದಾನವ ಬೇಡಿ ಅಳೆಗೆ ಬ್ರಹ್ಮಾಂಡವ, ನಳಿನೋದ್ಭವ ಬಂದು ಪಾದವ ತೊಳೆಯೇ. ಉಗುರಿನ ಕೊನೆಯಿಂದ ಉದಿಸಿದಳ ಗಂಗೆ, ಉಗುರಿನ ಕೊನೆಯಿಂದ ಉದಿಸಿದಳ ಗಂಗೆ. ಹರಿಪಾದ ತೀರ್ಥವೆಂದು ಹರಧರಿಸಿದ ನಾಗ, ಬಿಡೆನು ಬಿಡೆನು ನಿನ್ನ ಚರಣ ಕಮಲವ. ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ, ಬಿಡೆನು ಬಿಡೆನು ನಿನ್ನ.
ಆಪತಿ ಶಾಪದಿ ಅಹಲ್ಯೆ ಸಾಸಿರಯುಗ ಪಾಷಾಣವಾಗುತ್ತ ಪಥದೊಳಗಿರಲು. ಆಪತಿ ಶಾಪದಿ ಅಹಲ್ಯೆ ಸಾಸಿರಯುಗ ಪಾಷಾಣವಾಗುತ್ತ ಪಥದೊಳಗಿರಲು. ಶ್ರೀಪತಿ ನಿಲ್ಲಯ ಶ್ರೀಪಾದ ಸೋಕಲು. ಶ್ರೀಪತಿ ನಿಲ್ಲಯ ಶ್ರೀಪಾದ ಸೋಕಲು. ಪಾಪರಹಿತಳಾಗಿ ಪದವಿ ಕಂಡಳಾಗ ಬಿಡೆನು ಬಿಡೆನು ನಿನ್ನ ಚರಣ ಕಮಲವ. ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ. ಬಿಡೆನು ಬಿಡೆನು ನಿನ್ನ. ವಜ್ರಾಂಕುಶಧ್ವಜ ಪದುಮರೇಖೆಗಳಿಂದ ಪ್ರಜ್ವಲಿಸುವ ನಿನ್ನ ಪಾದ ಪದ್ಮವನು. ವಜ್ರಾಂಕುಶಧ್ವಜ ಪದುಮರೇಖೆಗಳಿಂದ ಪ್ರಜ್ವಲಿಸುವ ನಿನ್ನ ಪಾದ ಪದ್ಮವನು. ಗರ್ಜಿಸಿ ಭಜಿಸುವೆ ಹಯವದನನೇ. ಗರ್ಜಿಸಿ ಭಜಿಸುವೆ ಹಯವದನನೇ. ಭವ ಜರ್ಜರ ಬಿಡಿಸುವನೆಂದು ನಂಬಿಕೆನಾಗಿ ಬಿಡೆನು ಬಿಡೆನು ನಿನ್ನ ಚರಣ ಕಮಲವ.